ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಓಲೈಕೆ ತುಷ್ಟೀಕರಣದ ರಾಜಕಾರಣವನ್ನು ಮುಂದುವರೆಸಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕಸಿದು ಹೋಗಿದೆ ಅಂತ ಮಾಜಿ ಸಚಿವ ಅಶ್ವತ್ಥ ನಾರಾಯಣ್ ಕಿಡಿಕಾರಿದ್ದಾರೆ. ಬಿಜೆಪಿ ಚುನಾವಣಾ ಮಾಧ್ಯಮ ಕೇಂದ್ರದಲ್ಲಿ ಇಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪೋಸ್ಟರ್ ಬಿಡುಗಡೆ ಬಳಿಕ ಮಾತನಾಡಿದ ಅವರು, ಓಲೈಕೆ ಜೊತೆಗೆ ಭಯೋತ್ಪಾದಕರ ವಿಚಾರದಲ್ಲಿ ಮೃದು ಧೋರಣೆ ಈ ಸರ್ಕಾರದ್ದು ಅಂತ ಆಕ್ಷೇಪ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಡೇಂಜರ್ ಪೋಸ್ಟರ್ ಇವತ್ತು ಬಿಡುಗಡೆ ಮಾಡಿದ್ದೇವೆ. ಕ್ಯೂಆರ್ ಕೋಡ್ ಕೊಟ್ಟದ್ದು ಘಟನಾವಳಿಗಳಿಗೆ ಕ್ಯೂಆರ್ ಕೋಡ್ ಮೂಲಕ ನೋಡಬಹುದು. ಇನ್ನು ನೇಹಾ ಹಿರೇಮಠ್ ಹತ್ಯೆ, ಲವ್ ಜಿಹಾದ್ ಸಂಬಂಧಿತ ಹುಬ್ಬಳ್ಳಿಯ ಘಟನೆಗೆ ಸಿಎಂ ಹೇಳಿಕೆ ಕೊಟ್ಟಿದ್ದು, ಗೃಹ ಇಲಾಖೆ ಕಮಿಷನರ್ ನಡವಳಿಕೆ, ನೇಹಾರ ಪೋಷಕರಿಗೆ ಆದ ನೋವನ್ನ ನಾವು ನೋಡಿದೀವಿ. ಕಾಲೇಜಿಗೆ ಹೆಣ್ಮಕ್ಳು ಹೋಗಬೇಕೋ ಬೇಡವೋ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಒಂದು ಓಲೈಕೆ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ, ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು, ಸ್ಪಷ್ಟತೆ ಇಲ್ಲದೆ ಅವರು ಖಂಡಿಸುವಂಥ ಪ್ರಯತ್ನವೂ ಮಾಡಿಲ್ಲ. ಎಲ್ಲೊಂದು ಕಡೆ ಸಾಫ್ಟ್ ಅಪ್ರೋಚ್, ಎಲ್ಲೊಂದು ಕಡೆ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಏನೊಂದು ತೀವ್ರವಾಗಿ ಬಹಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥದ್ರಲ್ಲಿ ವಿಫಲವಾಗಿರುವಂಥ ವಿಚಾರವನ್ನು ಇವತ್ತು QR ಕೋಡ್ ಕಾಂಗ್ರೆಸ್ ಡೇಂಜರ್ ಅನ್ನುವಂಥ ಇವತ್ತು ಪೋಸ್ಟರ್ ಬಿಡುಗಡೆ ಮಾಡಿದ್ದೀವಿ. ಈ ಪೋಸ್ಟರ್ನಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡೋ ಮೂಲಕ ಯಾವ ರೀತಿ ಕರ್ನಾಟಕದಲ್ಲಿ ನಡೆದಿರುವಂಥ ಕೆಲವಾರು ಘಟನೆಗಳನ್ನ ಜನ ವೀಕ್ಷಿಸ ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಯನ್ನ ಮರು ಹಂಚಿಕೆ ಮಾಡುವುದಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದು ದೇಶಕ್ಕೆ ಅತ್ಯಂತ ಅಪಾಯಕಾರಿ ಚಿಂತನೆ ಅಂತ ಇದರ ವಿರುದ್ಧ ಮಾಜಿ ಸಚಿವ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮತದಾರರು ಮತ ಚಲಾಯಿಸುವುದಕ್ಕೂ ಮುನ್ನ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಒಮ್ಮೆ ಓದಿಕೊಳ್ಳೋದು ಉತ್ತಮ ಅಂತ ತಿರುಗೇಟುಕೊಟ್ರು. ಇನ್ನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಜನಗಣತಿ ಮಾಡಿ ದೇಶದ ಜನಸಂಖ್ಯೆ ಆಧಾರದಲ್ಲಿ ಸಂಪತ್ತಿನ ಮರು ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಸಮಾನತೆ ಸರಿಪಡಿಸೋದಿಕ್ಕೆ ಪೂರಕ ಅನ್ನೋದು ಅವರ ಚಿಂತನೆ ಇದೆ. ಕಷ್ಟಪಟ್ಟು ದುಡಿದವರ ಹಣವನ್ನ ಏನು ಕಷ್ಟಪಡದೇ ಇರುವವರಿಗೆ ಹಂಚ್ತೀವಿ ಅನ್ನೋದು ಯಾವ ರೀತಿ ನ್ಯಾಯ? ಇವರಿಗೆ ಮಾತ್ರ ದೆಹಲಿಯಲ್ಲಿ ತಾಯಿಗೊಂದು ಮನೆ, ಮಗನಿಗೊಂದು ಮನೆ ಬೇಕು. ದೇಶದ ಜನಸಾಮಾನ್ಯರು ಮಾತ್ರ ಆಸ್ತಿಯನ್ನ ಮಾಡಬಾರ್ದು. ಮಾಡಿದ್ರೆ ಅದನ್ನ ಕಸ್ಕೊಂಡು ವಿತರಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಸಂಪತ್ತಿನ ಮರು ಹಂಚಿಕೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಕೆಂಡ ಕಾರಿದ್ರು ಸುರೇಶ್ ಕುಮಾರ್. ರಾಷ್ಟ್ರವ್ಯಾಪಿ ಜನಗಣತಿ ನಡೆಸಲು ನಾವು ಬದ್ಧರಾಗಿದ್ದೇವೆ. ಮೊದಲು ನಾವು ಗಣತಿ ಮಾಡ್ತೀವಿ, ಜನಗಣತಿ. ಆ ಜನಗಣತಿ ವಿವರ ನಮಗೆ ಗೊತ್ತಾದ ತಕ್ಷಣ, ಅಂಕಿಅಂಶ ಗೊತ್ತಾದ ತಕ್ಷಣ ದೇಶದ ಜನಸಂಖ್ಯಾ ಆಧಾರದ ಮೇಲೆ ನಾವು ಸಂಪತ್ತಿನ ವಿತರಣೆನ ಮಾಡ್ತೀವಿ. ಸಂಪತ್ತಿನ ವಿತರಣೆನ ನಿಖರವಾಗಿ ಮಾಡೋದಕ್ಕೆ ನಮಗೆ ಆ ಜನಗಣತಿ ಅಂಕಿಅಂಶ ಸಹಾಯ ಆಗತ್ತೆ. ಸೊ ಈ ರೀತಿ ನಾವು ಸಂಪತ್ತಿನ ವಿತರಣೆನ ಮಾಡಿದಾಗ ಅಸಮಾನತೆನ ಸರಿಪಡಿಸಲಿಕ್ಕೆ ದಾರಿ ಸುಗಮಗೊಳ್ಳುತ್ತೆ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಒಂದು ರೀತಿಯಿಂದ ಅವ್ರು ಹೇಳೋದು, ಕಷ್ಟಪಟ್ಟು ಯಾರು ದುಡಿತಾರೆ, ಸಂಪಾದಿಸ್ತಾರೆ, ಆ ಹಣವನ್ನು ಕೂಡ ಏನೂ ಕಷ್ಟಪಡದೇ ಇರೋರು ಕೂಡ ಹಂಚ್ತೀವಿ ಅನ್ನೋ ಮನಸ್ಥಿತಿ ಇವತ್ತು ಬಂದಿದೆ. ಇವರು ಒಂದ್ ದಿವಸ ಡೆಫಿನೆಟ್ ಆಗಿ ಇವರು ಹೇಳ್ತಾರೆ, ಇವರು ತುಂಬಾ ದುಡ್ಡಿರೋರು ಮನೆಗಳನ್ನ ಕಟ್ತಾರೆ, ಸೊ ಯಾರ್ಯಾರು ಮನೆಯಲ್ಲಿರ್ತಾರೋ ಅವ್ರವ್ರದೇ ಮನೆ ಅಂತ ಘೋಷಿಸೋ ಒಂದು ಕಾಲನೂ ದೂರ ಇರಲ್ಲ ಇವ್ರು ಬಂದ್ರೆ.